ಬದನೆಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಆಲೂ ಬೋಂಡ, ಅವರೆ ಬೇಳೆ ವಡೆ, ಮ್ಯಾಂಗೋ ಚಿತ್ರಾನ್ನ, ಮಶ್ರೂಮ್ ಬಿರಿಯಾನಿ, ಸೌದೆ ಬಾತು, ತವಾ ಪಲಾವ್, ಪಾವ್ ಬಜ್ಜಿ, ವಡಾಪಾವ್, ಆಮೇಲೆ ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ, ಮಶ್ರೂಮ್ ಮಂಚೂರಿ, ಬೇಬಿಕಾರ್ನ್ ಮಂಚೂರಿ, ನೂಡಲ್ಸು, ಫ್ರೈಡ್ ರೈಸು, ಅವರೆಕಾಳು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರುಮಾಲ್ ರೊಟ್ಟಿ, ಮೈಸೂರು ಮಸಾಲೆ, ಬಾತ್ ಮಸಾಲೆ, ಪುಡಿ ಮಸಾಲೆ, ಪುರಿ ದೋಸೆ, ಚೀಸ್ ದೋಸೆ, ಪನ್ನೀರ್ ದೋಸೆ, ಓಪನ್ ದೋಸೆ, ಚಟ್ನಿ ರೋಸ್ಟು, ಪೇಪರ್ ದೋಸೆ, ಅನಿಯನ್ ದೋಸೆ, ಮಾಗಡಿ, ಅವರೆ ಬೇಳೆ ದೋಸೆ, ಅವರೆ ಬೇಳೆ ದೋಸೆ, ಅವರೆ ಬೇಳೆ ದೋಸೆ, ಅವರೆ ಬೇಳೆ ದೋಸೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮನೆಯಲ್ಲಿ ಕುತ್ಕೊಂಡಿದ್ವಿ. ಬೆಳಗ್ಗೆ ಒಂದು ಶೂಟ್ ಮಾಡಿದ್ವಿ. ಗಡತ್ತಾಗಿ ಬಿರಿಯಾನಿ. ಇಲ್ಲ ಸಡನ್ನಾಗಿ ಏನಕ್ಕೆ ಬಂದೆ ಅಂದರೆ ನಾನು ಅಲ್ಲ ಇವರು ಸಡನ್ನಾಗಿ ಏನೋ ಮಾಡ್ಕೊಂಡು ಬಂದ್ರು. ಅಲ್ಲಿ ನನ್ನ ಹೇಳ್ಕೊಂಡ್ರು ದೇವ್ರ ಥರ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದವನು ಬಾ ಅಂದಿದ ತಕ್ಷಣ ಸರಿ ಬ್ರೋ ಬರ್ತೀನಿ ಅಂತ ಬಂದೆ. ನೀವೇನು ಬಂದ್ರಿ? ಯಾವುದು ಕರೆಕ್ಟು? ನಮಗೂ ಸಮಯ ಇತ್ತು ಬಂದ್ವಿ. ನಿಮಗೆ ಸಮಯ ಇತ್ತು ಅಂದರೆ ನಮಗೆ ಇದು ಏನೋ ಆಶ್ಚರ್ಯ. ಅದೇ ನಮಗೆ ಸಮಯ ಕೊಡ್ತಾರೆ, ಫೋನ್ ಮಾಡಿದ್ರೆ ಸಮಯ ಕೊಡಲ್ಲ, ಯಾವಾಗಲೂ ಬಿಸಿ. ನಮ್ದೇನಾಯಿತು ಅಂದರೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಬಿರಿಯಾನಿ 3 ಬಿರಿಯಾನಿ ಕಂಪೇರ್ ಮಾಡಿದ್ವಿ, ಚೆನ್ನಾಗಿ ತಿಂದ್ವಿ. ಆಮೇಲೆ ಒಂದು ಮೀಟಿಂಗ್ ಇತ್ತು. ಗಾಡಿಗಳ ಸುತ್ತಿ ಬರೀ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಒಂಥರ ಬೋರ್ ಆಗ್ಬಿಟ್ಟಿತ್ತು. ಆಮೇಲೆ ಏನಾದರೂ ತಿನ್ನಬೇಕು ಸಾಯಂಕಾಲ ಅನಿಸ್ತಾಯಿತ್ತು. ಅದಕ್ಕೆ ಇಬ್ಬರು ಅಲ್ಲಿಂದ ಎಲ್ಲಿಂದ ಬಂದಿದ್ದಾರೆ? ಮಾಗಡಿ ರೋಡು, ಉಳ್ಳಾಳು, ಅಲ್ಲಿಂದ ಇಲ್ಲಿ ಕರೆಸಿದ್ವಿ. ನಮಗೆ ತಿನ್ನಬೇಕು ಅನಿಸ್ತಲ್ಲ, ಜೊತೆಲಿ ಇಬ್ಬರೇ ಹೋಗಿ ಬೋರ್ ಅಂದ್ಬಿಟ್ಟು ಇಬ್ಬರು ಕರೆಸಿದ್ವಿ. ಆಮೇಲೆ ತುಂಬ ದಿವಸ ಆಗಿತ್ತು ಈ ಕಡೆ ಬಂದು. ವಿವಿಪುರಂಗೆ ಹೊಸದಾಗಿ ಇದೆಲ್ಲ ರೆಡಿ ಆಯ್ತಲ್ಲ, ರೋಡೆಲ್ಲ ರೆಡಿ ಮಾಡಿದ್ದಾರೆ. ಇದಾದಮೇಲೆ ಹೆಂಗೆ ನೋಡಬೇಕಾಗಿತ್ತು ಯಾವ ಥರ ಮಾಡಿದ್ದಾರೆ ಏನು ಅಂತ. ಎಸ್ಪೆಷಲಿ ಈ ಜಾಗಕ್ಕೆ ಒಬ್ಬರೇ ಬರಬಾರ್ದು, ಗುಂಪಲ್ಲಿ ಬರಬೇಕು. ಅದು ಅಷ್ಟೇ, ಒಬ್ಬರೇ ಬಂದರೆ ವೇಸ್ಟ್. ಬೇರೆ ಏನೋ ಹೇಳ್ತೀರಾ ಅನ್ಕೊಂಡೆ. ಅದು ಕರೆಕ್ಟ್, ಒಬ್ಬರೇ ಬಂದರೆ ವೇಸ್ಟು, ಗುಂಪಲ್ಲಿ ಬಂದರೆ. ಬಿಕಾಸ್ ಇಲ್ಲಿರೋ ಕೆಲವೊಂದು ಐಟಮ್ಸ್ಗಳನ್ನ ತಿನ್ನಬೇಕು ಅಂತಂದರೆ ಆಯ್ತಾ, ಸೊ 150-200 ರೂಪೀಸ್ ಎಲ್ಲ ಹೇಳ್ತಾರಲ್ಲ, ಅದನ್ನ ಶೇರ್ ಮಾಡ್ಕೊಂಡು ತಿಂದಾಗ ಸಮಾಧಾನ ಏನಕ್ಕೆ ಎಲ್ಲ ಟ್ರೈ ಮಾಡಬೇಕು. ಯಾವ್ದು 150 ತಿಂದಲ್ಲಪ್ಪ, ನಾನೇ ಕೊಟ್ಟು ನನಗೆ ಟ್ಯಾಕ್ಸ್ ಹಾಕ್ಸಿದ್ರು. ಇವ್ರು ಸ್ಟಾರ್ಟ್ ಮಾಡೋಕೆ ಮುಂಚೆ ನಾವು ಒಂದು ಟೇಸ್ಟ್ ಮಾಡ್ಬೇಕಂತ ಹೋಗಿದ್ವಿ ಅವ್ನ ಕಂಟೆಂಟ್ಗೋಸ್ಕರ. ಏನದು? ಅದು ತಿರುಗೋದ್ರಲ್ಲಿ ಐಸ್ ಕ್ರೀಮ್ ಕೊಡ್ತಾರೆ, ರೋಲ್ ಐಸ್ ಕ್ರೀಮ್ ಸೌರಿ ಹೊಡೆದು. ಓಕೆ 150 ರೂಪಾಯಿ ತಗೊಂಡ್ಬಿಡ್ತು. ಮರ್ಯಾದೆ ಪ್ರಶ್ನೆ ಬಿಡಂಗಿಲ್ಲ. ಕುಡಿ ಅಂತ ಅಂದ್ಬಿಟ್ಟು ಅಂದ. ಎಷ್ಟು ಅಂದ್ಕೊಳ್ಳಿ 150 ಅಂದ್ಕೊಳ್ಳೆ ಗಾಬರಿ ಬಿಟ್ಟು ತೊಗೊಂಡ್ಮೇಲೆ ಆಗೋಯ್ತಲ್ಲ ಅದಕ್ಕೆ. ಸೊ ಈಗ ನಾವು ಹೋಗ್ಬಿಟ್ಟು ಏನೇನು ಸಿಗುತ್ತೆ ಒಂದು ರೌಂಡ್ ಹಾಕೋಣ. ಫಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಹೋಗ್ಬಿಟ್ಟು ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಹೊಸದಾಗಿ ಏನು ಸಿಗುತ್ತೆ ನೋಡ್ಬಿಟ್ಟು ಟ್ರೈ ಮಾಡೋಣ. ಬನ್ನಿ ಬ್ರೋ, ಹೋಗೋಣ, ಒಂದು ವಾಕಿಂಗ್ ಹೋಗೋಣ. ಒಂದು ಸೌಂಡ್ ಕೇಳಿಸ್ತಾರೆ, ದೋಸೆ. ಸೊ ಫಸ್ಟು ಆರ್ಡ್ರು ಯಾವಾಗಲೂ ಬಂದಾಗೆಲ್ಲ ಅಲ್ಲೋಗಿ ತೊಗೊತಾ ಇದ್ವಿ, ಅವೆಲ್ಲ ತಿಂದ್ಬಿಟ್ಟಿದ್ದೀವಿ. ಈಗ ಇಲ್ಲಿ ಹೊಸದಾಗಿ ಎಂಟ್ರೆನ್ಸಲ್ಲೇ ಸ್ಟಾಲ್ಗಳಿತ್ತು. ಆಮೇಲೆ ಎಷ್ಟೊಂದು ವಿಡಿಯೋಗಳು ನೋಡಿದ್ರಿ, ತುಂಬ ವೈರಲ್ ಆಗಿತ್ತು. ಈ ಎಂಟ್ರೆನ್ಸ್ ಇಲ್ಲಿ ದೊಡ್ಡ ಸರ್ಕಲ್ ಹತ್ರ ಇರೋ ಎಂಟ್ರೆನ್ಸಲ್ಲಿ, ಅದಕ್ಕೋಸ್ಕರ ಬಂದು ಇಲ್ಲಿ ಅವರೇ ಬೇಳೆ ಫೇಮಸ್, ಅವರೇ ಬೇಳೆ ದೋಸೆ ತೊಗೊಂಡಿದ್ವಿ. ಅದು ಹೇಳ್ಬೇಕಾದ್ರೆ ಹಂಗೆ ಬರ್ತೈತಲ್ಲ, ಅಲ್ಲಲ್ಲ ನಾರ್ಮಲಾಗಿ ಹೇಳಕ್ ಹೋದ್ರೆ ಅದು ಅದೇ ರಿದಮಲ್ಲಿ ಬರ್ತದೆ. ಕೊಟ್ಟಿದ್ಮೇಲೆ ಅದು ಅದೇ ಥರ ಬರ್ತದೆ. ಕಿವಿನಲ್ಲಿ ತಲೆಯಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದೆ, ಸೊ ಅದಕ್ಕೆ ಅದೇ ಸೌಂಡ್ ಬರ್ತಾ ಇದೆ. ಅದಕ್ಕೆ ಆಮೇಲೆ ಕೂಗ್ರಿ ನೋಡೋಣ. ಹೇಳಿದ್ದಲ್ಲ ಕೂಗ್ಬೇಕಾರೆ ತಡೀರಿ ಬ್ರೋ, ಕೂಗ್ರಿ ಅಷ್ಟೇ ಬರೋದು. ಅವರೇ ಬೇಳೆ ದೋಸೆ ಹಾಚ್ಕೊಂತವ್ರೆ, ಜನ ನೋಡ್ತಾವ್ರೆ ಅಂತ. ಸಾರು ಬೇರೆ ಅದೇ ಅವರೇ ಬೇಳೆ ಸಾರು ಕೊಟ್ಟಿದ್ದಾರೆ. ಇದನ್ನು ಮಾತಾಡಲ್ಲ, ಮಾತಾಡ್ತಾರೆ. ದೋಸೆ ಆಯ್ತು ತಿನ್ಬನ್ನಿ. ಸುಡ್ತಾ ಇದೆ ಕೈ. ಗೌಡ್ರಾಗಿ ಗೌಡ್ರಾದ್ರೆ ಸುಡಬಾರ್ದಾ? ಯಾವುದ್ರಿ ನಿಮ್ದು ರೀ? ಇವ್ರ ಮಾತು ಭಯ್ಯ. ಚಟ್ನಿ ಭಯ್ಯ, ಚಟ್ನಿ ಮಿಕ್ಸ್ ಆಗೋಗಿದೆ ಸಾರಲ್ಲಿ. ಚಟ್ನಿ ಸಾರು ಶಿವ. ಈರುಳ್ಳಿ ಅವರೇ ಬೇಳೆ ದೋಸೆ ಕ್ರಾಸ್ ಬ್ರೀಡು. ತುಪ್ಪ ಬೇಳೆ ಅವರೇ ಬೇಳೆ ಸಿಕ್ಕಿಲ್ಲ ರೀ, ಒಂದು ಆಸೆ ಐತಲ್ರಿ ಈ ಕಡೆ. ನಾವು ಲಾಸ್ಟ್ ಟೈಮ್ ತಗೊಳ್ಳಲ್ಲ ಅದಕ್ಕೆ. ಆಮೇಲೆ ಇದು ಚಟ್ನಿ ಸಾರು, ಯಾಕೆಂದರೆ ಚಟ್ನಿ ಮತ್ತು ಸಾರು ಕೊಟ್ಟರು ಮಿಕ್ಸ್ ಆಗಿ ಚಟ್ನಿ ಸಾರು ಆಯ್ತಲ್ಲ, ಆ ಸಾರಿನ ಟೇಸ್ಟು ಚಟ್ನಿಯ ಖಾರ ಮಿಕ್ಸ್ ಆಗಿ ಒಂಥರ ಡಿಫ್ರೆಂಟ್ ಅದ ಟೇಸ್ಟ್ ಬರ್ತಾ ಇದೆ. ನನ್ನ ಫೇವ್ರೇಟ್ ಈರುಳ್ಳಿ ದೋಸೆ. ಅದೇ ಇದು ಅದೆರಡು ಕಾಂಬಿನೇಷನ್ ಮಿಕ್ಸ್ ಬ್ರೀಡು. ಸ್ವಲ್ಪ ಈರುಳ್ಳಿನೂ ಜಾಸ್ತಿ ಹಾಕಿರ್ತಾರೆ ದೋಸೆಗೆ, ಪ್ಲಸ್ ಅವರೇ ಬೇಳೆನೂ ಒಂದು ರಾಶಿ ಹಾಕಿರ್ತಾರೆ, ಅದು ಕೂಡ ಐತಕ್ಕೆ ಬೇಳೆ. ಸೊ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನಂಗಿರುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಲಾಸ್ಟ್ ಒಂದು ಪುಡಿ ಹಾಕೋದು, ಬಟ್ ಅದು ಸಿಗೋಲ್ಲ, ಯಾಕಂದರೆ ಡಾಮಿನೇಟ್ ಮಾಡ್ತಾರೆ ಇದ್ರ ಚಟ್ನಿ ಎಲ್ಲ ಡಿಪ್ ಆಗ್ಬಿಟ್ಟು.
ನನಗೂ ಇಷ್ಟ ಆಯಿತು. ಡಿಪ್ ಮಾಡೋಕ್ಕೆ ಮುಂಚೆ ತಿನ್ನೋ ಸಿಗುತ್ತಾ? ನಾವು ವೀಡಿಯೋ ಮಾಡ್ಕೊಂಡು ಇದು ಆಟ ಆಡ್ತಾಯಿದ್ರೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಯಾವುದು ದೋಸೆ ಯಾವುದು ಸಾರು ಅಂತಲೂ ಗೊತ್ತಾಗಲ್ಲ. ನೆಕ್ಸ್ಟ್ ಬೇಳೆ ಕರೆಕ್ಟಾಗಿ ದೋಸೆ ನೀನು ನೋಡೋಣ. ದೋಸೆ ಅವರೇ ಬೇಳೆ ದೋಸೆ 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 ಬರ್ತಾ ಇದೆ ಅದು. ಕೆಲಸ ಸರ್ಕೊಂಬಿಡೋಣ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿದೆ ಬ್ರೋ ಜಾಸ್ತಿ ಆ ಕೆಂಪು ಮಸಾಲೆ ಪುಡಿ ಹಾಕಿದ್ರಲ್ಲ ಅದು ಒಂದು ಸೈಡ್ ಸೆಟ್ ಆಗ್ಬಿಟ್ಟಿದೆ. ಅದು ತುಪ್ಪ ಹಾಕಿ ಅದು ಒಂಥರ ತುಪ್ಪ ಇದು ಚಟ್ನಿ ಥರ ಆಗ್ಬಿಟ್ಟಿದೆ ತುಪ್ಪ ಜೊತೆ ಮಿಕ್ಸ್ ಆಗಿ. ಚಟ್ನಿ ಥರ ಆಗ್ಬಿಟ್ಟಿದೆ ಅದು ಚಟ್ನಿ ಪುಡಿ ತುಪ್ಪ ಜೊತೆ ಮಿಕ್ಸ್ ಆಗಿ. ಆ ಟೇಸ್ಟು ಅಲ್ಟಿಮೇಟು. ಅದೊಂದು ನಾನು ಟೇಸ್ಟ್ ಮಾಡೋಣ. ಇದೆ ನೋಡಿ ಕೆಂಪಿಗೆ ಉಲ್ಟಾ ಹಾಕಿದ್ರು ಪುಡಿ. ಈಗ ನೆಕ್ಸ್ಟ್ ಏನು ತೊಗೊಳೋಣ? ಇನ್ನೊಂದು ದೋಸೆ ಟ್ರೈ ಮಾಡೋಣ. ಬೇರೆ ಏನಾದರೂ ನಾರ್ಮಲ್ ಮಸಾಲೆ ದೋಸೆ ಟ್ರೈ ಮಾಡೋಣ. ರೊಟ್ಟಿ ಇದೆ, ಇನ್ನೂ ಏನೋ ಇದೆ. ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗ್ಬಿಡುವ. ಈಗ ಎಷ್ಟು ಅಂತ ಹೇಳಿದ್ರು ಅವೆಲ್ಲ ತಿನ್ನೋಕ್ಕಾಗಲ್ಲ ಭಯ. ಅವಾಗಲೇ ದೋಸೆ ತಿಂದ್ವಿ. ದೋಸೆ ತಿಂದ್ಬಿಟ್ಟು ನೀರು ಕುಡಿಲಿಲ್ಲ. ನನಗೆ ಸ್ವಲ್ಪ ನೆತ್ತಿಗೆ ಹತ್ಬಿಡ್ತು, ಎದೆಲ್ಲ ಉರಿತಾ ಇದೆ. ಆಮೇಲೆ ಏನಾಯಿತು ಅಂದರೆ ನಮ್ಮ ಹರ್ಷವರ್ಧನ್ ಅವರು ರೆಕಾರ್ಡೇ ಆಗಿಲ್ಲ ಅಂತ ಹೇಳಿದ್ರು. ಇನ್ನೊಂದು ದೋಸೆ ಹಾಕಿದ್ವಿ, ಅದು ಇನ್ನೊಂದ್ಸಲ ಶೂಟ್ ಮಾಡೋಣ ಅಂತ. ಆಮೇಲೆ ನೋಡಿದ್ರೆ ರೆಕಾರ್ಡ್ ಆಗಿತ್ತು, ಅದನ್ನು ಅವರೇ ತಿಂತಾಯಿದ್ದಾರೆ. ಈಗ ಕ್ಯಾಮ್ರಾಮ್ಯಾನು ಒಬ್ಬ ಎಡಿಬಿಡಂಗಿ ಕ್ಯಾಮ್ರಾಮ್ಯಾನ್ ಕೈಗೆ ಕ್ಯಾಮ್ರಾ ಕೊಟ್ಟಿದ್ದೀವಿ. ಅವ್ರ ಹೆಸರು ಎಸ್ಸಿಂದ ಶುರು ಆಗುತ್ತೆ, ಹೆಚ್ಚಿಂದ ಎಂಡ್ ಆಗುತ್ತೆ. ಸತೀಶು ಸಹ ಅದೇ ಬರುತ್ತೆ, ಸಂತೋಷ್ ಅದೇ ಬರುತ್ತಲ್ಲ, ಸಂಜಿತ್ ಅದೇ ಬರುತ್ತೆ. ಆದರೆ ಇದು ಸಂತೋಷ್ ರೆಕಾರ್ಡ್ ಮಾಡ್ತಾ ಇರೋದು. ಕೈ ಅಲ್ಲಾಡ್ತಿತ್ತು, ಏನೋ ಅಲ್ಲಾಡ್ತಿತ್ತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಇವಾಗ ಹೋಳಿಗೆ ತೊಗೊಂಡಿದ್ದೀವಿ, ಬೇಳೆ ಹೋಳಿಗೆನ ಟ್ರೈ ಮಾಡೋಣ. ಅಲ್ಲಾಡುತ್ತೆ, ಅವ್ರು ತೆಗಿತಾವ್ರೆ ಅಂದರೆ. ಇಲ್ಲಿ ಇನ್ನೊಂದು ಕೋವಾ ಹೋಳಿಗೆ ಕೂಡ ಸಿಗುತ್ತೆ. ಬಟ್ ನಾವು ಬೇಳೆ ಹೋಳಿಗೆ ಹುರ್ಕೊಳ್ಳಿ ಬ್ರೋ, ಕಿತ್ಕೊಳ್ಳಿ. ಇವಾಗ ಗೊತ್ತಾಗ್ತಿದೆ ಯಾಕೆ ಹೆಂಗೆ ಹೋಮ ಮಾಡ್ತಾ ಇದ್ರು. ಹಿಂಗೆ ಅಷ್ಟು ಬಿಸಿ ಐತೆ ಗುರು. ಚಿಯರ್ಸ್ ಗೈಸ್. ಶಿವ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಇದೆಯಲ್ಲ, ಸ್ವಲ್ಪ ಜಾಸ್ತಿ ಆಯಿತು. ಪರವಾಗಿಲ್ಲ, ಮೇ ಬಿ ನನಗೆ ಅನಿಸ್ತೀನಿ ಸ್ವೀಟ್ ಅಷ್ಟು ನಾನು ಅದಕ್ಕೋಸ್ಕರ. ಪರವಾಗಿಲ್ಲ. ತುಪ್ಪ ಇದಕ್ಕೂ ಅಷ್ಟೇ, ದೋಸೆಗೆ ಹಾಕ್ದಂಗೆ ತುಪ್ಪ ಹಾಕ್ತಾಯಿದ್ರು. ದೋಸೆಗೂ ನಂದಿನಿ ತುಪ್ಪ ಒಂದು ರಾಶಿ, ಇದಕ್ಕೂ ಅಷ್ಟೇ. ಆಮೇಲೆ ಹೂರ್ಣ ಮಧ್ಯದಲ್ಲಿ ಜಾಸ್ತಿ ಇರುತ್ತೆ, ಸೈಡಲ್ಲಿ ಬಿಟ್ಟು ಮಧ್ಯದಿಂದ ಕಿತ್ಕೊಂಡು ತಿಂದರೆ ಒಳ್ಳೆ ಮಜಾ. ಹಂಗೆ ಹೇಳ್ತೀರಾ? ಜಾಸ್ತಿ ಹೂರ್ಣ. ಖಾರ ತಿಂದಮೇಲೆ ಸ್ವೀಟ್ ತಿನ್ಸಿದ್ರೆ ಸ್ವೀಟ್ ಜಾಸ್ತಿ ಅನಿಸುತ್ತಾ? ಹೌದಾ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಬಟ್ ಚೆನ್ನಾಗಿದೆ ಇದು, ಇಷ್ಟ ಆಯ್ತು. ಇದು ಅಥೆಂಟಿಕ್ ಆಗಿ ತಿನ್ನಬೇಕು ಅಂದರೆ ಬೇಳೆ ಹೋಳಿಗೆ, ಸ್ವಲ್ಪ ಸಿಹಿಯಾಗಿ ತಿನ್ನಬೇಕು ಅಂದರೆ ಕೋವಾ ಹೋಳಿಗೆ. ಕೋವಾ ಸ್ವಲ್ಪ ಮಕ್ಕೊಡ್ಬಿಡುತ್ತೆ ನಮಗೆ ಪರ್ಸನಲ್ ಆಗಿ, ಬಟ್ ಅದನ್ನು ತಿನ್ನೋರು ಇರ್ತಾರೆ, ತುಂಬ ಸಿಹಿ ತಿನ್ನೋರು ಅದನ್ನು ಇಷ್ಟಪಡ್ತಾರೆ. ಇದಕ್ಕಿಂತ ಜಾಸ್ತಿ ಸ್ವೀಟ್ ಇರುತ್ತೆ ಅದು. ಆಯಿತು. ಅಲ್ಲ, ಮುಂಚೆ ಒಂದ್ಸರಿ ಟ್ರೈ ಮಾಡಿದ್ದೆ ಅಲ್ಲಿ ದೂರದಲ್ಲಿದ್ದಾಗ. ಈಗ ನೆಕ್ಸ್ಟು ರೈಸು ಟ್ರೈ ಮಾಡಿ. ದೋಸೆಗಳಲ್ಲಿ ಇನ್ನೂ ಮಸಾಲೆ ದೋಸೆ ಇದೆ, ಸುಮಾರಿದೆ, ಏನೋ ಮಾಡ್ತಾಯಿದ್ರೆ ಡಿಸೈನ್ ಎಲ್ಲ, ಅವೆಲ್ಲ ಟ್ರೈ ಮಾಡ್ಬೋದು. ಶುರು ಮಾಡ್ಬೇಕಾದ್ರೆ ಅಷ್ಟೊಂದೆಲ್ಲ ತಿಂದ್ಬಿಟ್ರೆ ಹೋಗ್ತಾ ಸ್ವಲ್ಪ ವೀಕ್ ಆಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ಇನ್ನೊಂದು ಏನು ಅಂದರೆ ರೈಸಲ್ಲಿ ಮಶ್ರೂಮ್ ಬಿರಿಯಾನಿ ಇದೆ. ಆಮೇಲೆ ಇದು ಇನ್ನೊಂದೇನು ಹೇಳಿದ್ದು, ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ತವಾ ಪಲಾವ್. ಮಾವಿನಕಾಯಿ ಚಿತ್ರಾನ್ನ ಆಗಿದ ತಕ್ಷಣ ಕಿವಿ ನೆಟ್ಗಾಯಿತು. ಅದಕ್ಕೋಸ್ಕರ ಡೈರೆಕ್ಟ್ ರೈಸ್ ತೊಗೊಂಡು ಅಂದ್ಬಿಟ್ಟು ಸ್ವಲ್ಪ ಬಾಯಿ ರೀಸೆಟ್ ಮಾಡೋಣ ಅಂದ್ಬಿಟ್ಟು ಇದು ತೊಗೊಂಡಿದ್ದು. ಈಗ ಜಂಪ್ ಮಾಡೋಣ ರೈಸ್ ಐಟಮ್ಗೆ. ನೆಕ್ಸ್ಟು ರೈಸ್ ಐಟಮಲ್ಲಿ ಎರಡು ಒಟ್ಟಿಗೆ ತೊಗೊಂಡ್ಬಿಟ್ವಿ, ಮುಗಿಸ್ಬಿಡೋಣ ಅಂತ. ಸೊ ಅವ್ರು ತೊಗೊಂಡಿದ್ದಾರೆ ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪಲಾವ್, ನಾನು ತೊಗೊಂಡಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ. ಇದು ಚಟ್ನಿ ಕೊಟ್ಟಿದ್ದಾರೆ, ಅದಕ್ಕೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡುವ. ಇದಕ್ಕೂ ಆ್ಯಕ್ಚುಲಿ ಚಟ್ನಿ ಮೊಸರು ಬಜ್ಜಿ ಚಟ್ನಿ ಚಿತ್ರಾನ್ನ
ಚಿತ್ರಾನ್ನ ಮಶ್ರೂಮ್ ಅನ್ನ ಅನ್ನ ಮಶ್ರೂಮ್ ಅನ್ನ ಅದು ಸಂತೋಷ್ ಅನ್ನ ಹೋಳಿಗೆ ತಿಂತಾ ಇದ್ದಾರೆ ಅವಾಗಲೇ 2 ಹೋಳಿಗೆ ತಿಂದರು ಸಾಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಹೋಳಿಗೆ ತಿಂತಾ ಇದ್ದಾರೆ. ಅವ್ರಿಗೇನು ಸಾಲ ಇವಾಗ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದು ಬೇಕು ಅಂತ ಎಸ್ ಚೆನ್ನಾಗಿದೆ ನಿಮಗೆ ಚೆನ್ನಾಗಿದೆ ಲೈಟಾಗಿದೆ, ಜಾಸ್ತಿ ಹುಳಿ ಇಲ್ಲ, ಹುಳಿ ಅಂಶ ಕಮ್ಮಿ. ಅದು ಮಾವಿನಕಾಯಿ ತುರಿ ಸಿಕ್ಕಿದಾಗ ಅದು ಹುಳಿ ಅಂಶ ಆ್ಯಡ್ ಆಗುತ್ತೆ. ಲೈಟಾದ ಚಿತ್ರಾನ್ನ ಮನೇಲಿ ಮಾಡ್ಕೊಂಡು ತಿನ್ನೋ ಥರನೇ ಇದೆ ಸೇಮ್. ಅದಕ್ಕೆ ಚಟ್ನಿ ಜೊತೆ ತಿನ್ನಲೇಬೇಕು. ನಿಮ್ಗೆ ಹಂಗೆ ತಿನ್ನೋಕ್ಕೆ ಚೆನ್ನಾಗಿದೆ. ಮೊಸರು ಬಜ್ಜಿ ಜೊತೆ ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ, ಸ್ಪೈಸಸ್ ಜಾಸ್ತಿ ಹಾಕಿದ್ದಾರೆ. ಓಕೆ, ಮೇಲ್ಮೇಲೆ ಕಾಣ್ತಾ ಇದೆ. ಹೋಗಿದ್ದು ನೋಡ್ತಾ ಇದೆ, ತಿನ್ನಬೇಕು ಅನಿಸ್ತಾ ಇದೆ. ಆ್ಯಕ್ಚುಲಿ ನನಗೆ ಇದೇ ಜಾಸ್ತಿ ಟೆಂಪ್ ಮಾಡಿದ್ದು, ಅದಕ್ಕೆ ಕೈ ಹಾಕ್ಬಿಟ್ಟೆ. ಮಾಡೋಕ್ಕಾಗಲ್ಲ, ಅರ್ಥ ಆಗಲ್ಲ ಬಿಡಿ ಯಾರಿಗೂ. ಅರ್ಥ ಆಗುತ್ತೆ ಅವ್ರಿಗೆ, ಅರ್ಥ ಆಗಲಿಲ್ಲ ಗೈಸ್. ಚೆನ್ನಾಗಿದೆ, ಪೀಸ್ ಒಂದಿಲ್ಲ ಅಷ್ಟೇ. ಅಲ್ಲ ಈಗಲೇ ಎಷ್ಟು ಚೆನ್ನಾಗಿದೆ, ಬಿಸಿ ಬಿಸಿ ತಿಂದಿದ್ರೆ ಇನ್ನೆಷ್ಟು ಚೆನ್ನಾಗಿರೋದು. ಕರೆಕ್ಟ್. ಬಟ್ ಚಿತ್ರಾನ್ನ ಮಾತ್ರ ತಣ್ಣಗೆ ಬರೋದು, ಅದು ಬಿಸಿ ಬರಲ್ಲ. ಯಾಕೆ ಬರಲ್ಲ? ಬರಲ್ಲ, ಬಿಸಿ ಬಿಸಿ ಅಂದಲ್ಲಿ ಮಾಡಿದ್ರೆ ಮಜಾ ಬರಲ್ಲ ಅದು ತಣ್ಣಗೆ ಇರಬೇಕು. ನಂಗೆ ಇಷ್ಟ ಆಯ್ತು. ಅದು ತಿಂದ್ಬಿಟ್ಟು ಇತ್ತಿಂದ ಇದಿಷ್ಟ ತುಂಬ ಕಮ್ಮಿ ಆಗುತ್ತೆ. ಫಸ್ಟ್ ತಿಂದಾಗ ಇದು ಇಷ್ಟ ಆಗುತ್ತೆ, ಆಮೇಲೆ ಅದು ತಿಂದಾಗ ಅದು ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಅದಾಯ್ತಾ? ಸ್ಪೈಸಸ್ ಫ್ಲೇವರ್ ಜಾಸ್ತಿ ಇದೆ, ಡಾಮಿನೇಟ್ ಮಾಡುತ್ತೆ. ಸೊ ನಾನು ಟೇಸ್ಟ್ ಮಾಡಿಬಿಡ್ತೀನಿ ಮ್ಯಾಂಗೋ ಚಿತ್ರಾನ್ನ. ಸೊ ಸ್ಟ್ರಾಂಗಾಗಿ ತಿನ್ನೋರಿಗೆ ಪಲಾವ್. ಯಾರು ಖಾಲಿ ಚಿತ್ರಾನ್ನ ಅಂತ ಅನ್ಸುತ್ತೆ. ಅದೇ ಇಲ್ಲ, ಚೆನ್ನಾಗಿದೆ. ಅದನ್ನು ಅದು ತಿಂದಮೇಲೆ ಇದು ತಿಂದರೆ ಹಂಗೆ ಅನ್ಸುತ್ತೆ, ಅದು ಇದಾಗುತ್ತೆ. ಅದಕ್ಕೆ ಫಸ್ಟು ಲೈಟಾಗಿರೋ ತಿನ್ಬೇಕು ಯಾವಾಗಲೂ, ಆಮೇಲೆ ಸ್ಟ್ರಾಂಗಾಗಿ ಕಾಣಿಸ್ತಾರದು ಹೋಗಬೇಕು. ಯಾಕಂದರೆ ಅದು ಡಾಮಿನೇಟ್ ಮಾಡುತ್ತೆ ಮಸಾಲೆ. ಚಟ್ನಿ ಕಾಂಬಿನೇಷನ್ ಚೆನ್ನಾಗಿದೆ, ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಏನಕ್ಕೆ ಹೋಗೋಣ? ಇಲ್ಲೇ ಹೋಗೋಣ ಇಲ್ಲ ಮುಂದಕ್ಕೆ ಹೋಗೋಣ? ಇವ್ರು ಬಾಯಿಸಿ ಮೂಡೆ ಹಾಳು ಮಾಡ್ಬಿಡು, ಚಕ್ಕೆ ಅಗದ್ಬಿಟ್ಟೆ. ಫ್ಲೇವರ್ಫುಲ್ ಅಂತಿದ್ದೆ, ತೋರಿಸ್ತು ಫ್ಲೇವರ್ ಎಷ್ಟು ಬರುತ್ತೆ ಅಂತ. ಕರೆಕ್ಟು. ನಮ್ಮ ಬರ್ರಿ ಸಂತೋಷ್ ಅಣ್ಣ ಅವರು ಕೋವಾ ಪಲಾವ್ ಅಂತ ಇದ್ದೀನಿ, ಕೋವಾ ಹೋಳಿಗೆ ತಂದಿದ್ದಾರೆ, ಅಂದರೆ ಸ್ವೀಟ್ ಬಾಯ್ ಅವರು. ಸೊ ಅದಕ್ಕೆ ಹೋಗೋಣ. ಓಕೆ, ಸಂತೋಷ್ ಅವರು ಬ್ಯುಸಿಯಾಗಿದ್ದಾರೆ. ಮಾತಾಡ್ತೀರಾ ನೀವು? ಎಲ್ವಾ ಮಾತಾಡಲ್ವಾ? ತಿನ್ರಿ, ನಾನೇ ಹೇಳ್ತಾ ಇದ್ದೀನಿ, ತಿನ್ರಿ ನೀವು ಆರಾಮಾಗಿ ತಿಂತಾರಿ, ಮಧ್ಯೆ ಮಾತಾಡ್ತಾ ಇರಿ ಆಯಿತಾ? ಏನು ಅನಿಸ್ತು ಮನಸ್ಸಿಗೆ, ಏನು ಅನಿಸ್ತು ಅಂತ ಹೇಳಿ. ಸೊ ಇವತ್ತು ಈ ಸಲ ಯಾವಾಗಲೂ ಮಧ್ಯ ಹೋಗಿದೆ, ಯಾವಾಗಲೂ ತಿಂತಾ ಇದ್ದು. ಈ ಸಲ ಒಳಗೋಕೆ ಎಂಟ್ರಿನೇ ಸಿಕ್ಕಿಲ್ಲ. ಇನ್ಫ್ಲೂಯೆನ್ಸ್ಗೆ ಇವರು ಫಸ್ಟ್ ನಮಗಿಂತ ಮುಂಚೆ ಬಂದು ಕಾಯ್ತಾಯಿದ್ರು ಇಬ್ರು. ಇಲ್ಲಿ ನೋಡಿದ್ರು, ಇಲ್ಲೇ ಟ್ರೈ ಮಾಡೋಣ. ನಾವು ಆ ಕಡೆ ನಿಲ್ಸಿದ್ವಿ, ಪಾರ್ಕ್ ಮಾಡಿದ್ವಿ ಗಾಡಿ, ಅಲ್ಲಿಂದ ಈ ಕಡೆ ನಡ್ಕೊಂಬಂದ್ವಿ. ಮತ್ತೆ ವಾಪಸ್ ಆ ಕಡೆ ಹೋಗೋಕೆ ಚಾನ್ಸ್ ಸಿಕ್ಕಿಲ್ಲ, ಯಾಕಂದರೆ ಇಲ್ಲೇ ಸಿಕ್ಬಿಡ್ತು. ಲಾಸ್ಟಲ್ಲಿ ಇನ್ನೊಂದ್ಸಲಿ ಸ್ವೀಟ್ ತಿನ್ನೋಣ ಅಂದ್ಬಿಟ್ಟು ಆಗಿದ್ದಾಗಲಿ ಕೋವಾ ಟ್ರೈ ಮಾಡೋಣ ಅಂದ್ಬಿಟ್ಟು ಕೋವಾ ಒಬ್ಬಟ್ಟು ಕಸಿದ್ವಿ. ಇದರಲ್ಲಿ ಹೂರ್ಣ ಜಾಸ್ತಿ ಇದೆ, ಕೋವಾ. ನೋಡಿ ತುಂಬಿ ತುಳುಕ್ತೈತೆ. ಅದಕ್ಕೆ ಯಾವಾಗಲೂ ಮಧ್ಯದಲ್ಲಿ ಕೇಳಬೇಕು. ಹೇಳಿದ್ನಲ್ಲ, ಸೇಮ್ ಹೆವಿ ಸ್ವೀಟ್ ತಿನ್ನೋರು ಅವ್ರಿಗೆ ಇಷ್ಟ ಆಗುತ್ತೆ. ನಮ್ಮಂಥ ಖಾರ ಪ್ರಿಯರು, ಮಾಂಸ ಪ್ರಿಯರಿಗೆ ಒಂಚೂರು ರೈಸ್ ಹಾಕ್ಸ್ಕೊಂಡು ಬೇಳೆ ಹೋಳಿಗೆ ನನಗೆ ಬೇಕ್ರಿ ರೈಸು. ಇದೇ ಇಡ್ಲಾ? ಒಂಚೂರು ಕೊಡ್ರಿ. ಇದೇ ಇಲ್ಲ ನೋಡಿ ಬರ, ನಿಮ್ಗೆ ಹೇಳ್ತಾರಲ್ಲ, ಇದು ನಿಮಗೆ, ನೀವು ತಿನ್ನಬೇಕು, ಚೆನ್ನಾಗಿರಬೇಕು, ನಿಮ್ಮ ಮದುವೆ ಆಗಬೇಕು. ನಾವು ಮದುವೆ ಆಗ್ಬಿಟ್ಟಿದೆ ನಮಗೆ, ನಾವು ಅವ್ರ ಮದುವೆ ಊಟ ತಿನ್ನಬೇಕು. ಸೊ ಫೈನಲ್ ಆಗಿ ನೀವು ಕೂಡ ಇನ್ನೊಂದ್ಸಲಿ ತುಂಬ ಗ್ಯಾಪ್ ಆಗಿದೆ, ನಮ್ಮ ಥರ ಏನೋ ಗ್ಯಾಪ್ ಆಗಿದ್ರೆ ವಿಪುರಂ ಬಂದು ಹೊಸ ಅವತಾರ ಅಂದರೆ ಇದೆಲ್ಲ ಡ್ರೈನೇಜ್ ಎಲ್ಲ ಹೊಸ ಸಿಸ್ಟಮ್ಮು, ಆಮೇಲೆ ವೈಟ್ ಟಾಪಿಂಗು ಎಲ್ಲ ಮಾಡಿಬಿಟ್ಟು ಹೊಸದಾಗಿ ಮಾಡಿದ್ದಾರೆ. ಹೋಗ್ಬಿಡು. ಕರೆಕ್ಟು. ಇವಾಗ ಆ ಥರ ಏನೂ ಇರೋದಿಲ್ಲ, ಕೆಸರು ಇರೋದಿಲ್ಲ, ನೀಟಾಗಿ ಮೇಂಟೈನ್, ಇದು ಕ್ಲೀನ್ನೆಸ್ಸು ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇವರೆಲ್ಲ ಸ್ಟಾಲ್ ಅವರು. ಬಟ್ ನಾವು ಬಂದಿರೋರು ಏನು ಮಾಡಬೇಕು ಅಂದರೆ, ನಾವು ಕೂಡ ಈ ಥರ ಕೊಟ್ಟಿರೋ ಪೇಪರ್ ಯೂಸ್ ಆ್ಯಂಡ್ ಥ್ರೋನ ತೊಗೊಂಡೋಗಿ ನೀಟಾಗಿ ಡಸ್ಟ್ಬಿನ್ನಲ್ಲಿದೆ ಅಲ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಲ್ಲಲ್ಲೇ ರೋಡಲ್ಲಿ ಎಲ್ಲ ಬಿಸಾಕೊಂಡು ಹೋದರೆ ನಮ್ಗೆ ಇಷ್ಟ ಬಂದಂಗೆ ತಿನ್ಕೊಂಡು ರೋಡಲ್ಲಿ ನಡ್ಕೊಂಡು ಕುಡ್ಕೊಂಡು ತೇಲಾಡ್ಕೊಂಡು ಹೆಂಗೆ ಬಿಸಾಕೋದ್ರೆ ಆಬ್ವಿಯಸ್ಲಿ ಗಲೀಜಾಗಿ ಆಗುತ್ತೆ. ಸೊ ಅದನ್ನು ಮಾಡಬೇಡಿ ಅಷ್ಟೇ. ಎಲ್ಲೆಲ್ಲಿ ಡಸ್ಟ್ಬಿನ್ ಇರುತ್ತೆ ಅಲ್ಲಿ ತೊಗೊಂಡೋಗಿ ಬಿಸಾಕಿ ಕಸಾನ. ಸೊ ಇನ್ನೂ ಜಾಸ್ತಿ ಸ್ಟಾಲ್ಸ್ಗಳಾಗಿದೆ ಲಾಸ್ಟಿಗೆ ಕಂಪೇರ್ ಮಾಡಿದ್ರೆ. ಏನಂತೀರ ಬ್ರೋ? ಅವಾಗ ನಡೀತೈತಲ್ಲ, ಅಲ್ಲಿಗೆ ಎಂಡ್ ಆಗ್ತಿತ್ತು ಸ್ಟ್ರೀಟು, ಅಲ್ಲಿಂದ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಇವೆಲ್ಲ. ಹೌದು, ಕರೆಕ್ಟ್. ಈ ಥರ ಸ್ಟಾಲ್ಸು ಈ ಕಡೆ ಹಾಕಿರೋದು, ಅಂಗಡಿಗಳೆಲ್ಲ ಆ ಕಡೆ ಇದೆ. ನೀವು ಏನು ಬೇಕಾದ್ರೂ ಟ್ರೈ ಮಾಡ್ಬೋದು, ಎಲ್ಲ ಸಿಗುತ್ತೆ, ವೆರೈಟೀಸ್ ಎಲ್ಲ ಸಿಗುತ್ತೆ. ಎಲ್ಲ ಸ್ಟೇಟ್ದು ಡಿಶಸ್ಸು ಇಲ್ಲಿ ಸಿಗುತ್ತೆ. ಸೊ ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ ನನಗೆ, ಎಂಟ್ರೆನ್ಸಲ್ಲಿ ಎಲ್ಲ ಬೇಕು ಅಂದರೆ ಇಲ್ಲಿ ಬಂದ್ಬಿಡಿ,
ತಿರಾ ತಿನ್ಬಿಟ್ಟು ಅವ್ರನ್ನ ನೋಡಿದ ತಕ್ಷಣ ಕನ್ನಡಿಬೋದು, ಕನ್ನಡಿತೀರ. ಇಲ್ಲಿ ಬಂದುಬಿಟ್ರೆ ಎಲ್ಲ ಸಿಗುತ್ತೆ, ಮುಂದೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲ ಒಂದು ರೌಂಡ್ ನೋಡ್ಕೊಂಬರ್ತೀನಿ ಅಂತ ಹೋಗ್ಬಿಟ್ಟು ಬಾದಾಮ ಹಾಲು ಅದು ಇದು ಎಲ್ಲ ತಿನ್ಕೊಂಡು ಕುಡ್ಕೊಂಡು ಬಂದು ದೋಸೆ ಗೀಸೆ ಇನ್ನೊಂದು ಸರಿ ಹೇಳಿ. ದೋಸೆ ವಡೆ ಇರುತ್ತೆ, ಅವರೇ ಬೆಳೆ ದೋಸೆ ರೀ, ಅವರೇ ಬೇಳೆ ದೋಸೆ ಹೇಳ ದೋಸೆ ಅಂತ ನೀವು ಹೋಗ್ರಿ. ಜಾಗ ಖಾಲಿ ಮಾಡ್ಕೊಂಡು ಬಿಡ್ತಾರೆ, ನಮ್ಮ ರೈಡ್ ಹೋಗ್ತಾರೆ ಕೂಗಕ್ಕೆ ದೋಸೆ ಅಂತ. ಫೈನಲ್ ಆಗಿ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಗಗನ್ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಂತೋಷ್ ಅವ್ರ ಚಾನಲ್ಲು ಇದೆಯಾ, ಸಂತೋಷ್ MD ಬ್ಲಾಗ್ಸ್ ಇದೆಯಾ, ಇದು ಮೂವಿ ರಿವ್ಯೂ ಮಾಡ್ತಾರೆ. ಮೂವಿ ರಿವ್ಯೂ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ರಿಲೇಟೆಡ್ ಏನೇ ಇಂಟ್ರೆಸ್ಟ್ ಇದ್ರೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ, ಅವರು ಎಲ್ಲ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ ಒಳ್ಳೊಳ್ಳೆ ಫಿಲಮ್ಗಳು. ನಮಸ್ಕಾರ.